ಮತ್ತೆ ಐಫೋನ್ 16 ಲಾಂಚ್ ಆಗೋಕೊಡ್ತಿದೆ ಈ ವರ್ಷ ಸೆಪ್ಟೆಂಬರ್ 2nd ವೀಕಲ್ಲಿ. ಆ್ಯಂಡ್ ಎಷ್ಟೇ ಕಾಸ್ಟ್ಲಿ ಆದ್ರೂ ನಮ್ಮ ಜನ ಮಾತ್ರ ಐಫೋನ್ ತೊಗೊಳೋದನ್ನ ಮಾತ್ರ ಬಿಡಲ್ಲ. ಮುಂಚೆ ಆದರೆ ಮನೆಗೆ ಒಂದೊಂದು ಅಂತನಾದ್ರು ಇರ್ತಿತ್ತು, ಬಟ್ ಈಗ ಮನೆಗೆ 3 ಜನ 4 ಜನ ಯೂಸ್ ಮಾಡ್ತಾ ಇದ್ದಾರೆ. ಅದೆಷ್ಟೇ ಕಾಸ್ಟ್ಲಿ ಆದರೂ ಸರಿ, ದುಡ್ಡಿಲ್ಲದೆ ಇದ್ರೂ ಪರವಾಗಿಲ್ಲ, EMI ತಗೋತಾರೆ, ಇಲ್ಲ ಫ್ರೆಂಡ್ಸ್ ಹತ್ರ ಸಾಲನಾದ್ರು ಮಾಡಿ ತಗೋತಾರೆ, ಇಲ್ಲ ಮನೆಯವ್ರ ಹತ್ರ ಅವ್ರ ತಂದೆ ತಾಯಿಗೆ ಎದೆ ಕೆರೆದುಬಿಟ್ಟಾದ್ರೂ ಇಸ್ಕೊಂಡು ತಗೋತಾರೆ. ಅದೇನಿದೆ ಅಂತಲೇ ಗೊತ್ತಾಗಲ್ಲ, ಅಷ್ಟೊಂದು ಹುಚ್ಚು ಹತ್ತಿಸ್ಕೊಂಡ್ಬಿಟ್ಟವ್ರೆ. ಅದೇ ಹೊರದೇಶದಲ್ಲಿ ಆ ಥರ ಇಲ್ಲ. ಅವ್ರವ್ರ ಅನುಗುಣವಾಗಿ ಅಂದರೆ ಅವ್ರವ್ರಿಗೆ ಯೂಸ್ಫುಲ್ ಆಗಂಗೆ ಯಾವ ಮೊಬೈಲ್ ಯೂಸ್ ಆಗುತ್ತೋ ಆ ಮೊಬೈಲ್ನ ತಗೊಂಡು ಯೂಸ್ ಮಾಡ್ತಾರೆ. ಬಟ್ ಇಂಡಿಯಾದಲ್ಲಿ ಐಫೋನೇ ಬೇಕು ಅಂತಾರೆ. ಜಸ್ಟ್ ಒಂದು ಕಚ್ಚಿರುವಂಥ ಆ್ಯಪಲ್ಲಿ ಲೋಗೋನ ಆಸೆ ಪಟ್ಬಿಟ್ಟು ಐಫೋನ್ ತಗೋತಾರೆ. ಯಾಕೆ ಬೇರೆ ಮೊಬೈಲಲ್ಲಿ ಕಾಲ್ ಬರಲ್ಲ ಅನ್ನೋತಾ, ಇಲ್ಲ ಫೋಟೋ ತೆಗಿಯಲ್ಲ ಅನ್ನೋತಾ, ಏನು ಅಂತಲೇ ಗೊತ್ತಿಲ್ಲ. ನಮ್ಮ ಇಂಡಿಯಾದಲ್ಲಿ ಐಫೋನ್ ಜಾಸ್ತಿ ಮಾರ್ಕೆಟ್ ಇರೋದಕ್ಕೂ ಅವ್ರ ಪ್ರೈಸ್ ಇನ್ಕ್ರೀಸ್ ಮಾಡೋದಕ್ಕೂ ಅಲ್ಲಿಗೆ ಸರೋಗ್ತಾ ಇದೆ. ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು ಐಫೋನ್ ರೇಟ್ ಮಾತ್ರ ಕಮ್ಮಿ ಆಗ್ತಾ ಇಲ್ಲ. ಈಗ ಬರೋ ಐಫೋನ್ಗಳು ಅಷ್ಟೇ ಸಿಕ್ಕಾಪಟ್ಟೆ ಹೆವಿ ರೇಟ್ ಅಂತಲೇ ಅನ್ಬೋದು. ಅದೆಲ್ಲ ಬಿಟ್ಬಿಟ್ಟು ಈ ವರ್ಷ ಐಫೋನ್ 16 ಸೀರೀಸು ರಿಲೀಸ್ ಆಗೋಕೊಟ್ಟಿದೆ. ಆ್ಯಂಡ್ ಅದರ ಕೆಲವೊಂದು ಇನ್ಫಾರ್ಮೇಷನ್ನು ಮತ್ತು ಸ್ಪೆಸಿಫಿಕೇಶನ್ ಎಲ್ಲ ಲೀಕ್ ಆಗಿದೆ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ಮಾಹಿತಿ ಕೊಡ್ತೀನಿ. ಸೊ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ. ಆ್ಯಂಡ್ ವಿಡಿಯೋ ಇಷ್ಟದ ಲೈಕ್ ಕೂಡ ಮಾಡಿ, ಮರಿಬೇಡಿ. ಆ್ಯಂಡ್ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಇದರ ಲಾಂಚ್ ಡೇಟ್ ಯಾವಾಗ ಅಂತ ಹೇಳ್ಬಿಡ್ತೀನಿ. ಸೆಪ್ಟೆಂಬರ್ 2nd ವೀಕಲ್ಲಿ ಇದ್ರ ಲಾಂಚ್ ಆಗುವಂಥದ್ದು. ಆ್ಯಂಡ್ ಇದರ ಡಿಸೈನ್ ಬಗ್ಗೆ ಮಾತಾಡಿದ್ರೆ ಐಫೋನ್ 16 Pro ಬಂದ್ಬಿಟ್ಟು 6.3 ಇಂಚ್ ಡಿಸ್ಪ್ಲೇ ಆಗಿರುವಂಥದ್ದು. ಆ್ಯಂಡ್ 16 Pro Max ಬಂದ್ಬಿಟ್ಟು 6.9 ಇಂಚ್ ಡಿಸ್ಪ್ಲೇ ಆಗಿರುವಂಥದ್ದು. ಆ್ಯಂಡ್ ಸ್ಟ್ಯಾಂಡರ್ಡ್ ವರ್ಷನ್ ಐಫೋನ್ 16 ಮತ್ತು 16 ಪ್ಲಸ್ ಬಂದ್ಬಿಟ್ಟು ನಾರ್ಮಲ್ ಸೇಮ್ ಸೈಜ್ ಅಂತಲೇ ಹೇಳ್ಬೋದು. ಆ್ಯಂಡ್ ಕೆಲವೊಂದು ಡಿಸೈನ್ ಏನು ಚೇಂಜ್ ಆಗಿದೆ ಅಂದರೆ ಸ್ಟ್ಯಾಂಡರ್ಡ್ ವರ್ಷನಲ್ಲಿ 16 ಮತ್ತು 16 ಪ್ರೋನಲ್ಲಿ ವರ್ಟಿಕಲ್ ಕ್ಯಾಮ್ರಾ ಬರುತ್ತೆ, ಮತ್ತು ಪ್ರೋ ವೇರಿಯಂಟ್ಗೆಲ್ಲ ನಾರ್ಮಲ್ ಕ್ಯಾಮ್ರಾ. ಇವಾಗ ನೀವು ನೋಡ್ತಾ ಇದ್ದಲ್ಲ ಐಫೋನ್ Pro Max ಅಲ್ಲೆಲ್ಲ ಯಾವ ರೀತಿ 15 Pro Max ಅಲ್ಲೆಲ್ಲ ಯಾವ ರೀತಿ ಇದೋ ಸೇಮ್ ಅದೇ ರೀತಿಯಾಗಿ ಕ್ಯಾಮ್ರಾ ಬರುತ್ತೆ. ಐಫೋನ್ 16 ಮತ್ತು 16 ಪ್ಲಸ್ ಅಲ್ಲಿ ವರ್ಟಿಕಲ್ ಕ್ಯಾಮ್ರಾ ಇದೆ, ಯಾಕಂದ್ರೆ ಅದು ಡ್ಯುಯಲ್ ಕ್ಯಾಮ್ರಾ ಅಷ್ಟೇ ಬರೋದು. ಇದರಲ್ಲೆಲ್ಲ ಟ್ರಿಪಲ್ ಕ್ಯಾಮ್ರಾ ಬರುತ್ತೆ. ಆ್ಯಂಡ್ ಇನ್ನೊಂದು ಏನು ಚೇಂಜ್ ಮಾಡಿದ್ದಾರೆ ಅಂದರೆ ಸ್ಪ್ಯಾಷಲ್ ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡ್ಬೋದು. ಅದೇಂತಕ್ಕೆ ಆಪಲ್ ವಿಷನ್ ಪ್ರೋ ಹೆಡ್ಸೆಟ್ಗೋಸ್ಕರ. ಇನ್ನು ಇದರ ಕಲರ್ ಆಪ್ಷನ್ ಬಗ್ಗೆ ನೋಡೋದಾದ್ರೆ ಬ್ಲೂ, ಪಿಂಕ್, ಯೆಲ್ಲೋ, ಗ್ರೀನ್, ಬ್ಲ್ಯಾಕ್, ವೈಟ್ ಅಂಡ್ ಪರ್ಪಲ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇದರ ಕ್ಯಾಮ್ರಾ ಬಗ್ಗೆ ನೋಡೋದಾದ್ರೆ ಐಫೋನ್ 16 Pro ನಲ್ಲಿ ಟೆಟ್ರಾ ಪ್ರಿಸಮ್ 5x ಝೂಮ್ ಲೆನ್ಸ್ ಆಗಿರುವಂತದ್ದು. ಮುಂಚೆ ಎಲ್ಲ ಐಫೋನ್ 15 Pro Max ಬರ್ತಾ ಇತ್ತು. ಸೊ ಈಗ ಏನಿಲ್ಲ, ಐಫೋನ್ 15 Pro ಇಂದಾನೆ ನಮಗೆ ಈ ಕ್ಯಾಮ್ರಾ ಸಿಗುತ್ತೆ. ಐಫೋನ್ 16 ಸೀರೀಸ್ ಅಲ್ಲಿ ಇನ್ನೊಂದು ಬಟನ್ ಆಡ್ ಮಾಡಿದ್ದಾರೆ, ಕ್ಯಾಪ್ಚರ್ ಬಟನ್ ಅಂತಾನೆ ಹೇಳ್ಬೋದು. ಯಾಕೆ ಅಂದರೆ ನಾವು ಕ್ಯಾಮ್ರಾ ತೆಗಿಬೇಕಾದ್ರೆ ಚೆನ್ನಾಗಿ ಫೋಕಸ್ ಮಾಡಿ ಕ್ಲೀನಾಗಿ ಶಾರ್ಟ್ಗಳನ್ನ ತೆಗಿಲಿ ಅಂತ ಕ್ಯಾಪ್ಚರ್ ಬಟನ್ ಅಂದರೆ ಕ್ಯಾಮ್ರಾ ಬಟನ್ನ ಕೊಟ್ಟಿದ್ದಾರೆ ಸಪ್ರೇಟ್ ಆಗಿ, ಸಿಮಿಲರ್ ಲೈಕ್ ಡಿಜಿಟಲ್ ಕ್ಯಾಮ್ರಾ ಬಟನ್ ತರನೇ. ಇನ್ನು ಇದರ ಪರ್ಫಾರ್ಮೆನ್ಸ್ ಬಗ್ಗೆ ನೋಡೋದಾದ್ರೆ ಈಗ ಬರ್ತಾ ಇರೋ ಐಫೋನ್ 16 ಮಾಡೆಲ್ಸ್ ಅಲ್ಲೆಲ್ಲ ನ್ಯೂ ಬಯೋನಿಕ್ ಚಿಪ್ನೇ ಅಳವಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇದರಿಂದ ಎಫಿಷಿಯನ್ಸಿ ಮತ್ತೆ ಪರ್ಫಾರ್ಮೆನ್ಸ್ ಬೂಸ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ AI ಫ್ಯೂಚರ್ಗೂ ಕೂಡ ಇದು ಚೆನ್ನಾಗಿ ವರ್ಕ್ ಆಗುತ್ತೆ. ಅಂಡ್ 16 ಸೀರೀಸ್ಗೆ ನ್ಯೂ ಫ್ಯೂಚರ್ ಏನು ಅಂತ ಹೇಳಿದ್ರೆ ಆಕ್ಷನ್ ಬಟನ್ ಅಂತಾನೆ ಹೇಳ್ಬೋದು. ಐಫೋನ್ 15 ಅಲ್ಲಿ ಪ್ರೋ ವೇರಿಯಂಟ್ಗೆ ಆಕ್ಷನ್ ಬಟನ್ ಇತ್ತು, ಬಟ್ ಈಗ ಐಫೋನ್ 16 ವೇರಿಯಂಟ್ ಎಲ್ಲದಕ್ಕೂ ಸೀರೀಸ್ಗೆ ಎಲ್ಲದಕ್ಕೂ ಆಕ್ಷನ್ ಬಟನ್ ಇದೆ. ಇದ್ರ ಮುಖಾಂತರ ನಾವು ಫ್ಲಾಶ್ ಲೈಟ್ ಆಗಿರ್ಬೋದು, ಶಾರ್ಟ್ ಕಟ್ಸ್ ಬಟನ್ ಕಸ್ಟಮೈಸ್ ಮಾಡ್ಕೊಂಡು ನಾವು ಯೂಸ್ ಮಾಡ್ಕೊಬಹುದು. ಅಂಡ್ ಬ್ಯಾಟ್ರಿ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಬ್ಯಾಟ್ರಿ ಬಗ್ಗೆ ಮಾತಾಡೋದಾದ್ರೆ ಐಫೋನ್ 16 ಮತ್ತೆ 16 ಪ್ಲಸ್ಗೆ 3500 mAh ಬ್ಯಾಟ್ರಿ ಅಂತಾನೆ ಹೇಳ್ಬೋದು. ಅಂಡ್ ಐಫೋನ್ Pro ಮತ್ತೆ Pro Maxಗೆ 4600 mAh ಬ್ಯಾಟ್ರಿ ಅಂತಾನೆ ಹೇಳ್ಬೋದು. ಅಂಡ್ ಪ್ರೋ ವೇರಿಯಂಟ್ಗಳು 40 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಕೂಡ ತಡ್ಕೊಳ್ಳುತ್ತೆ. ಅಂಡ್ 20 ವ್ಯಾಟ್ ಅಲ್ಲಿ ಮ್ಯಾಕ್ಸಿಮಮ್ ಚಾರ್ಜಿಂಗ್ ಕೂಡ ಆಗುತ್ತೆ ಇದು. ಇನ್ನು ಕೊನೆಯದಾಗಿ ಇದರ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಇದರ ಪ್ರೈಸ್ ಬಂದ್ಬಿಟ್ಟು ಐಫೋನ್ 16 ಮತ್ತೆ 16 ಪ್ಲಸ್ ಬಂದ್ಬಿಟ್ಟು 80 ರಿಂದ 90 ಸಾವಿರದ ಒಳಗಡೆ ಇರುತ್ತೆ. ಅಂಡ್ ಅದೇನೇ ಐಫೋನ್ Pro ಮತ್ತೆ ಐಫೋನ್ Pro Max ಬಂದ್ಬಿಟ್ಟು ಐಫೋನ್ 15 Pro Maxಗಿನ್ನ 10,000 ಜಂಪ್ ಆಗುತ್ತೆ, ಅಂದರೆ ಇನ್ಕ್ರೀಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಂಗಂದ್ರೆ 1,40,000ದಿಂದ 1,60,000ವರೆಗೂ ನಮಗೆ ಇದರಲ್ಲಿ ಸಿಗುತ್ತೆ. ಸೊ ನೀವು ಯಾರಾದರೂ ಈ ಐಫೋನ್ ಸೀರೀಸ್ನ ತಗೊಳಕ್ಕೆ ರೆಡಿ ಇದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಅದೆಷ್ಟು ಜನ ರಿಚ್ ಕಿಡ್ಸ್ ಇದ್ದೀರೋ ನನ್ನ ಚಾನಲ್ ನೋಡ್ತಾ ಇರೋರು ನೋಡೋಣ. ಹಂಗಂತ ಹೇಳ್ಬಿಟ್ಟು ಸಾಲ ಮಾಡ್ಕೊಂಡಾಗ್ಲಿ EMI ತಗೊಳಕ್ ಹೋಗ್ಬೇಡಿ. ನಿಮ್ಮ ಹತ್ರ ದುಡ್ಡಿತ್ತು ಅಂದ್ರೆ ತಗೊಳ್ಳಿ, ಸುಮ್ಮನೆ ಸಾಲಗಾರ ಆಗಕ್ಕೆ ಹೋಗ್ಬೇಡಿ. ಸೊ ಈ ವಿಡಿಯೋ ಐಫೋನ್ 16 ಸೀರೀಸ್ನ ಒಂದು ಸಣ್ಣ ವಿಡಿಯೋ ಅಂತಾನೆ ಹೇಳ್ಬೋದು. ಅಫಿಷಿಯಲ್ ಆಗಿ ರಿಲೀಸ್ ಆದಾಗ ಕಂಪ್ಲೀಟ್ ಆಗಿ ವಿಡಿಯೋ ಮಾಡ್ತೀನಿ. ಸದ್ಯಕ್ಕಂತೂ ಐಫೋನ್ 16ನ ಅನ್ಬಾಕ್ಸಿಂಗ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನನಗೆ ಅಷ್ಟೊಂದು ರೆವಿನ್ಯೂನು ಬರ್ತಿಲ್ಲ. ಹೇಳ್ಬೇಕಂದ್ರೆ ನನ್ನ ಚಾನಲ್ ಮಾನಿಟೈಸೇ ಆಗಲಿಲ್ಲ. ನಿಮ್ಮ ಕೃಪಾ ಕಟಾಕ್ಷದಿಂದ ಮಾನಿಟೈಸ್ ಆಗಲಿ ಅಂತ ಕೇಳ್ಕೊತೀನಿ. ಚೆನ್ನಾಗಿ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ. ಆ್ಯಂಡ್ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಅವಾಗ ಮಾನಿಟೈಸ್ ಆದರೂ ಆಗ್ಬೋದು ನಿಮ್ಮ ದಯೆಯಿಂದ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.